ನಾನು ಜಗನ್ನಾಥ್ ನಾಡಿಗೇರ್ ಅಂತ ಶೈಕ್ಷಣಿಕ ಕ್ಷೇತ್ರ ಮತ್ತು ಆಧ್ಯಾತ್ಮಿಕ ಕ್ಷೇತ್ರ ಆತ್ಮೀಯರೇ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಬಂದಿದೆ. ಚುನಾವಣೆ ಅಂತಂದಾಗ ಅನೇಕ ಆಯ್ಕೆಗಳು ಬರ್ತವೆ. ನಾವೆಲ್ಲರೂ ತಪ್ಪದೆ ಮತ ಚಲಾಯಿಸಲೇಬೇಕು. ಅದು ಮೊದಲನೇದು, ಬಹಳ ಮುಖ್ಯವಾದ್ದು. ಹಾಗೆ ಮತ ಚಲಾಯಿಸುವಾಗ ನಮ್ಮ ಮತ ಒಬ್ಬ ಸೂಕ್ತ ಅಭ್ಯರ್ಥಿಗೆ ಹೋಗುವುದು ಅಷ್ಟೇ ಮುಖ್ಯ. ಸಾಮಾನ್ಯವಾಗಿ ಹೇಳ್ತೇವೆ ಮೈ ವೋಟ್ ಈಸ್ ಮೈ ವಾಯ್ಸ್ ಅಂತ. ಹಾಗಾದ್ರೆ ನನ್ನ ಓಟು ನನ್ನ ವಾಯ್ಸ್ ಆಗ್ಬೇಕಾದ್ರೆ ಡೆಲ್ಲಿಯ ಸಂಸತ್ ಭವನದಲ್ಲಿ ಅಲ್ಲಿ ನನ್ನ ವಾಯ್ಸ್ ಆಗ್ಬೇಕಾದ್ರೆ ಆ ರೀತಿಯ ಎಜುಕೇಟೆಡ್ ಆಗಿರುವಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ. ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಿಂತಿರೋದು ತಮಗೆಲ್ಲರಿಗೂ ಗೊತ್ತಿದೆ ಇದೆ. ಸುಸಂಸ್ಕೃತರು, ಬಹಳಷ್ಟು ಅನುಭವ ಇರ್ತಕ್ಕಂಥವರು. ಅವರು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಅವರು ಪ್ರಭಾ ಪ್ರಣಾಳಿಕೆ ಅನ್ನೋದನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನನಗೆ ಬಹಳ ಆಸಕ್ತಿಯುತವಾಗಿ ಕಂಡದ್ದು ಮತ್ತು ಬಹಳ ಖುಷಿಯಾದದ್ದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅವರು ತಮ್ಮ ಯೋಜನೆಗಳನ್ನ ಇಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಆಧ್ಯಾತ್ಮ ಭಾರತೀಯದ ಒಂದು ಜೀವಾಳ. ಯಾವಾಗ ಆಧ್ಯಾತ್ಮ ಮತ್ತು ಧಾರ್ಮಿಕತೆ ಬೆಳೀತದೆಯೋ ಆವಾಗ ಭಾರತ ತಾನಾಗಿ ಬೆಳೀತದೆ. ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಪ್ರಣಾಳಿಕೆಯನ್ನು ಬಿಟ್ಟಿದ್ದಾರೆ. ನಮ್ಮ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಇರತಕ್ಕಂತಹ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಆಧ್ಯಾತ್ಮಿಕತೆಯೂ ಬೆಳೀತದೆ, ಪ್ರವಾಸೋದ್ಯಮವೂ ಬೆಳೀತದೆ. ಪ್ರವಾಸೋದ್ಯಮ ಬೆಳೆದಾಗ ನಮ್ಮ ಜಿಲ್ಲೆಯ ಆರ್ಥಿಕತೆಯೂ ಬೆಳೀತದೆ. ಈ ರೀತಿಯ ಒಂದು ದೂರದೃಷ್ಟಿಯ ಆಧ್ಯಾತ್ಮಿಕತೆಯ ಪ್ರಣಾಳಿಕೆಯನ್ನ ಇಟ್ಟುಕೊಂಡಿರುವಂತಹ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಒಂದು ಪ್ರಣಾಳಿಕೆ ಏನಿದೆ ಅದಕ್ಕೆ ನಾವೆಲ್ಲರೂ ಕೂಡ ಗೌರವಿಸೋಣ ಮತ್ತು ನಾವು ಮತ ಚಲಾಯಿಸುವಾಗ ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಳ್ಳೋಣ. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದ್ರ ಕಡೆಗೆ ನಾವು ಗಮನ ಕೊಡೋಣ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಾವೆಲ್ಲರೂ ತುಂಬೋಣ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ.